ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ನಿನ್ನೆಯಿಂದ ನೀವು ರಾಷ್ಟ್ರೀಯ ಮಾಧ್ಯಮಗಳಲ್ಲಾಗಿರ್ಬೋದು ಅಥವಾ ಈ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇರ್ಬೋದು, ಒಂದು ಇನ್ಸಿಡೆಂಟ್ನ ಬಗ್ಗೆ ತುಂಬಾ ಚರ್ಚೆ ಆಗ್ತಿದೆ ಅಥವಾ ನ್ಯೂಸ್ ಆಗ್ತಿದೆ ಅಂತಲೇ ಹೇಳ್ಬೋದು. ಅದೇನಪ್ಪ ಅಂತಂದರೆ, ಮೀರತ್ನಲ್ಲಿ ನಡೆದಂಥ ಒಂದು ಘಟನೆ. ಇಲ್ಲಿ ಮುಸ್ಕಾನ್ ಎಂಬುವಂಥ ಒಬ್ಬ ಯುವತಿ ತನ್ನ ಬಾಯ್ ಫ್ರೆಂಡ್ ಜೊತೆಗೆ ಸೇರಿ ತನ್ನ ಗಂಡನನ್ನು ಕೊಂದು ಆ ಒಂದು ಮೃತದೇಹವನ್ನು 15 ಕಟ್ಗಳನ್ನಾಗಿ ಮಾಡಿ ಆ ಒಂದು ಪೀಸ್ಗಳನ್ನು ಈ ಒಂದು ಡ್ರಮ್ಮಲ್ಲಿ ತುಂಬಿದಂತಹ ಒಂದು ಘಟನೆ ನಡೆದು ಹೋಗಿದೆ. ಸೊ ಈ ರೀತಿಯ ಒಂದು ಪ್ರಕರಣದ ಬಗ್ಗೆ ನೀವು ಈ ಹಿಂದೆ ಕೂಡ ಕೇಳಿರ್ತೀರ. ಅದರಲ್ಲೂ ಕೂಡ ಈ ಒಂದು ಡೆಲ್ಲಿಯಲ್ಲಿ ಆದಂಥ ಒಂದು ಇನ್ಸಿಡೆಂಟ್ ಆಗಿರ್ಬೋದು. ಆನಂತರ ಮೊನ್ನೆ ತಾನೇ ನಮ್ಮ ಬೆಂಗಳೂರಿನಲ್ಲಿ ಮಹಾಲಕ್ಷ್ಮಿ ಎನ್ನುವಂಥ ಒಬ್ಬ ಯುವತಿಯ ಕೊಲೆ ಆಗಿ ಅವಳ ಮೃತದೇಹವನ್ನು ಪೀಸಾಗಿ ಮಾಡಿ ಫ್ರಿಜ್ನಲ್ಲಿ ಇಟ್ಟುವುದಂಥ ಒಂದು ಇನ್ಸಿಡೆಂಟ್ ಕೂಡ ನಿಮಗೆ ಗೊತ್ತಿರ್ಬೋದು. ಸೊ ಈ ರೀತಿಯ ಒಂದು ಇನ್ಸಿಡೆಂಟ್ಗಳನ್ನು ನೋಡ್ತಾ ಇದ್ದರೆ ನಮ್ಮ ಒಂದು ಭಾರತೀಯ ಸಮಾಜ ಯಾವ ದಿಕ್ಕಿನಡೆಗೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಥಿಂಕ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಕೇಸ್ನ ಬಗ್ಗೆ ಗಮನ ಹರಿಸೋದಾದರೆ, ಈ ಒಂದು ಘಟನೆ ನಡೆದಿರೋದು ಮೀರತ್ನಲ್ಲಿ. ಸೊ ಇಲ್ಲಿ ಮೃತ ವ್ಯಕ್ತಿಯ ಹೆಸರು ಸೌರಭ್ ಅಂತ. ಇವನು ಮೀರತ್ನ ನಿವಾಸಿ. ಈತನ ಮನೆ ಪಕ್ಕದಲ್ಲೇ ಮುಸ್ಕಾನ್ ಎನ್ನುವಂಥ ಯುವತಿಯ ಮನೆ ಕೂಡ ಇರುತ್ತೆ. ಸೊ ಮನೆ ಅಕ್ಕಪಕ್ಕದವ್ರು ಆಗಿರೋದ್ರಿಂದ ಒಂದು ಮಟ್ಟಿಗೆ ಸ್ನೇಹ ಕೂಡ ಇರುತ್ತೆ. ಸೊ ಆ ಒಂದು ಸ್ನೇಹ ಪ್ರೀತಿಯಾಗಿ ಬದಲಾಗುತ್ತೆ. ಆನಂತರ ಮನೆಯವ್ರನ್ನ ಒಪ್ಪಿಸಿ ಇಬ್ಬರು ಕೂಡ 2016ರಲ್ಲಿ ಮದುವೆ ಆಗ್ತಾರೆ. ಸೊ ಮದುವೆ ಆದ ನಂತರ ಕೆಲವು ವರ್ಷಗಳ ತನಕ ಎಲ್ಲ ಚೆನ್ನಾಗೇ ಇರುತ್ತೆ. 2019ರಲ್ಲಿ ಒಂದು ಹೆಣ್ಣು ಮಗು ಕೂಡ ಹುಟ್ಟುತ್ತೆ. ನಂತರ ಸೌರಭ್ ಕೂಡ ಮರ್ಚೆಂಟ್ ನೇವಿಯಲ್ಲಿ ಕೆಲಸವನ್ನು ಮಾಡ್ತಿರ್ತಾನೆ. ಒಳ್ಳೆಯ ಸ್ಯಾಲ್ರಿ ಹಾಗೂ ಒಳ್ಳೆಯ ಜೀವನವನ್ನು ಕೂಡ ನಡೆಸ್ತಾ ಇರ್ತಾರೆ. ಸೊ ನೇವಿಯಲ್ಲಿ ಕೆಲಸ ಇರೋದ್ರಿಂದ ಕೆಲವೊಂದಿಷ್ಟು ತಿಂಗಳ ಕಾಲ ಹೆಂಡತಿಯನ್ನು ಬಿಟ್ಟು ಆ ಒಂದು ಕೆಲಸಕ್ಕೆ ಹೋಗಬೇಕಾದಂಥ ಪರಿಸ್ಥಿತಿ ಕೂಡ ಬಂದಿರುತ್ತೆ. ಸೊ ಈ ಒಂದು ಗ್ಯಾಪ್ನಲ್ಲಿ ಸಾಹಿಲ್ ಎನ್ನುವಂಥ ಯುವಕ ಮುಸ್ಕಾನ್ಗೆ ಪರಿಚಯವಾಗ್ತಾನೆ. ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯವಾಗ್ತಾನೆ. ಅವನು ಕೂಡ ಈ ಒಂದು ಮೀರತ್ನ ನಿವಾಸಿಯಾಗಿರ್ತಾನೆ. ಮೊದಲಿಗೆ ಇವರಿಬ್ಬರು ಒಂದು ಸ್ನೇಹದಲ್ಲಿ ಚಾಟಿಂಗ್ ಆಗಿರ್ಬೋದು, ಕಾಲ್ ಆಗಿರ್ಬೋದು, ಈ ರೀತಿಯ ಒಂದು ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ನಂತರ ಈ ಒಂದು ಸ್ನೇಹ ಪ್ರೀತಿಯಾಗಿ ಬದಲಾಗುತ್ತೆ. ಅದಾದ ನಂತರ ಈ ಸಾಹಿಲ್ ಮುಸ್ಕಾನ್ಗೆ ಒಂದು ಬ್ರೈನ್ ವಾಶ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಿನ್ನ ಗಂಡ ನಿನಗೆ ಟೈಮ್ ಕೊಡೋದಕ್ಕೆ ಸಾಧ್ಯವಾಗ್ತಿಲ್ಲ, ಹೀಗಾಗಿ ನಿನ್ನ ಒಂದು ಜೀವನ ವ್ಯರ್ಥವಾಗುತ್ತೆ ಅನ್ನೋಂಥ ಮಾತುಗಳನ್ನು ಆಡಿ ಅವಳಿಗೆ ಬ್ರೈನ್ ವಾಶ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಅದಾದ ನಂತರ ಈ ಸಾಹಿಲ್ ಏನಿರ್ತಾನೆ ಅವನು ತುಂಬಾ ನಶಾ ವ್ಯಕ್ತಿಯಾಗಿರ್ತಾನೆ. ಅಂದರೆ ಈ ಒಂದು ಮದ್ಯಪಾನ ಆಗಿರ್ಬೋದು, ಧೂಮಪಾನ ಆಗಿರ್ಬೋದು, ಆನಂತರ ಒಂದು ಡ್ರಗ್ ಅಡಿಕ್ಟ್ ಕೂಡ ಆಗಿರ್ತಾನೆ. ಹೀಗಾಗಿ ಆ ಒಂದು ಡ್ರಗ್ ಅಡಿಕ್ಷನನ್ನು ಮುಸ್ಕಾನ್ಗೆ ಕೂಡ ಮಾಡ್ತಾನೆ. ಇಬ್ಬರು ಸೇರಿ ತನ್ನ ಒಂದು ಮನೆಯಲ್ಲಿ ಡ್ರಗ್ಸ್ ಸೇವನೆ ಮಾಡೋದಾಗಿರ್ಬೋದು ಅಥವಾ ಈ ಒಂದು ಡ್ರಿಂಕ್ಸ್ ಕೂಡ ಮಾಡ್ತಾ ಇರ್ತಾರೆ. ಸೊ ಈ ಒಂದು ಸಾಹಿಲ್ ಮತ್ತು ಮುಸ್ಕಾನ್ನ ಒಂದು ಸಂಬಂಧ ಸೌರಭ್ಗೆ ಗೊತ್ತಾಗುತ್ತೆ. ಆನಂತರ ಸೌರಭ್ ಕೂಡ ಮುಸ್ಕಾನ್ಗೆ ತಿಳಿ ಹೇಳಿ, ಸೊ ಈ ರೀತಿ ಮಾಡಬಾರ್ದು, ಸಾಹಿಲ್ ಜೊತೆಗಿನ ಒಂದು ಸಂಬಂಧವನ್ನು ನೀನು ಬಿಟ್ಬಿಡು ಅನ್ನುವಂಥ ಮಾತುಗಳನ್ನು ಕೂಡ ಆಡ್ತಾನೆ. ಸೊ ಹೀಗಾಗಿ ಸೌರಭ್ ಮೇಲೆ ಮುಸ್ಕಾನ್ಗೆ ತುಂಬಾ ಕೋಪ ಬರುತ್ತೆ. ಸೊ ಸೌರಭ್ನನ್ನು ಮುಗಿಸೇ ತೀರಬೇಕು, ನಾನು ಸಾಹಿಲ್ ಜೊತೆಗೆ ಚೆನ್ನಾಗಿರ್ತೇನೆ, ನಶಾ ಮಾಡ್ಬೋದು ಅನ್ನುವಂಥ ಮನಸ್ಥಿತಿಗೆ ಮುಸ್ಕಾನ್ ಬಂದಿರ್ತಾಳೆ. ಸೊ ಒಂದು ದಿನ ಸೌರಭ್ ತನ್ನ ಹೆಂಡತಿಯ ಬರ್ತ್ಡೇ, ಅಂದರೆ ಮುಸ್ಕಾನ್ನ ಬರ್ತ್ಡೇ ಇರೋ ಕಾರಣ ಮೀರತ್ಗೆ ಬಂದಿರ್ತಾನೆ. ಆ ಒಂದು ಸಂದರ್ಭವನ್ನು ಇವರು ಯೂಸ್ ಮಾಡಿಕೊಂಡು ಸ್ಕೆಚ್ ಹಾಕಿ ಸೌರಭ್ಗೆ ಮದ್ದು ಬರುವಂಥ ಒಂದು ಮಾತ್ರೆಯನ್ನು ಕೊಟ್ಟು ಅವನನ್ನು ಮಲಗಿಸಿ ಚಾಕುವಿನಿಂದ ಅವನ ಎದೆಗೆ ಇರಿದು ಅವನ ಒಂದು ಮೃತದೇಹವನ್ನು ಪಾರ್ಟ್ಸ್ಗಳನ್ನಾಗಿ ಮಾಡಿ, ಅಂದರೆ 15 ತುಂಡುಗಳನ್ನಾಗಿ ಮಾಡಿರ್ತಾರೆ. ನಂತರ ಮೃತದೇಹದ ತುಂಡುಗಳನ್ನು ಈ ಮನೆಯಲ್ಲಿರ್ತಕ್ಕಂಥ ಒಂದು ಡ್ರಮ್ನ ಒಳಗಡೆ ತುಂಬಿಸಿ ಅದ್ರ ಮೇಲೆ ಸಿಮೆಂಟನ್ನು ಹಾಕಿ ಸೀಲ್ ಮಾಡಿಬಿಡ್ತಾರೆ. ಇದಾದ ನಂತರ ಯಾವುದೇ ಒಂದು ಭಯ ಅಥವಾ ಕೊಲೆ ಮಾಡಿದ್ದೀನಿ ಅನ್ನುವಂಥ ಹೆದರಿಕೆ ಇಲ್ಲದೇ ಇಬ್ಬರು ಸೇರಿ ಮನಾಲಿ ಅಥವಾ ಹಿಮಾಚಲ್ ಪ್ರದೇಶಕ್ಕೆ ಟೂರನ್ನು ಹೋಗ್ತಾರೆ. ಅದಾಗಿ ಟೂರಿಂದ ಬಂದ ನಂತರ ಮುಸ್ಕಾನ್ ತನ್ನ ಅಮ್ಮನ ಬಳಿಗೆ ಹೋಗಿ ಈ ಒಂದು ಕೃತ್ಯದ ಬಗ್ಗೆ ಹೇಳ್ಕೊಳ್ತಾಳೆ. ಇಲ್ಲಿ ಮುಸ್ಕಾನ್ ಅವರ ತಾಯಿ ಯಾವುದೇ ಒಂದು ಮುಲಾಜಿಲ್ಲದೆ ಪೊಲೀಸರಿಗೆ ಈ ಒಂದು ಕೃತ್ಯದ ಬಗ್ಗೆ ಇನ್ಫಾರ್ಮ್ ಮಾಡ್ತಾರೆ. ಹಾಗೂ ಮುಸ್ಕಾನ್ಗೆ ಬದುಕುವ ಯೋಗ್ಯತೆ ಇಲ್ಲ, ಅವಳಿಗೆ ಗಲ್ಲು ಶಿಕ್ಷಣ ಕೊಡಬೇಕು, ಅವಳಿಗೆ ನೇಣಿಗೆ ಹಾಕ್ರಿ ಅನ್ನುವಂಥ ಮಾತನ್ನು ಕೂಡ ಮುಸ್ಕಾನ್ನ ತಾಯಿ ಹೇಳ್ಕೊಳ್ತಾಳೆ. ಸ್ನೇಹಿತರೆ, ಇಲ್ಲಿ ಯೋಚನೆ ಮಾಡಬೇಕಾದಂಥ ಪಾಯಿಂಟ್ ಏನಪ್ಪ ಅಂತಂದರೆ, ತುಂಬ ಜನರು ಈ ಒಂದು ಮದುವೆ ಆಗಿಲ್ಲ ಅನ್ನೋವಂಥ ಒಂದು ಕಾರಣವನ್ನು ಇಟ್ಕೊಂಡು ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ. ಅದಾದ ನಂತರ ತುಂಬ ಜನರು ನಂದು ಟ್ರೂ ಲವ್ ಇದೆ, ಲವ್ ಮ್ಯಾರೇಜ್ ಆಗ್ತೀನಿ, ಅರೇಂಜ್ ಮ್ಯಾರೇಜ್ ಆಗ್ತೀನಿ, ಸೊ ಈ ರೀತಿಯ ಮದುವೆಯ ಬಗ್ಗೆ ಕನಸುಗಳನ್ನು ಇಟ್ಕೊಂಡಿರ್ತಾರೆ. ಆದರೆ ಈ ರೀತಿಯ ಒಂದು ಇನ್ಸಿಡೆಂಟ್ ಆದ ನಂತರ ಮದುವೆಯ ಬಗ್ಗೆ ಹಾಗೂ ಪ್ರೀತಿಯ ಬಗ್ಗೆ ತುಂಬಾ ಡೌಟ್ಸ್ಗಳಾಗಿರ್ಬೋದು, ಕನ್ಫ್ಯೂಷನ್ಸ್ಗಳಾಗಿರ್ಬೋದು ಎಲ್ಲರ ತಲೆಯಲ್ಲಿ ಕೂಡ ಬರುತ್ತೆ. ಸೊ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.